ಇಡೀ ದೇಶದಲ್ಲೇ ಹೆಣ್ಮಕ್ಳಿಗೆ ಬಹಳ ಸೇಫ್ ಆದಂತ ಜಾಗ ಅಂದ್ರೆ ಬೆಂಗಳೂರು ನಗರ ಅಂತ ಹೇಳ್ತಾರೆ. ಹಾಗಾದ್ರೆ ನಿಜಕ್ಕೂ ಬೆಂಗಳೂರು ಹೆಣ್ಮಕ್ಳಿಗೆ ಸೇಫ್ ಆದಂತ ಜಾಗನ? ಖಂಡಿತವಾಗ್ಲೂ ಇಲ್ಲ. ಇದಕ್ಕೆ ಅನುಗುಣವಾಗಿ ನಿನ್ನೆ ಬೆಂಗಳೂರಿನ ಮಾರ್ಕೆಟ್ ನಲ್ಲಿ ನಡೆದಂತಹ ಒಂದು ಘಟನೆಯ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಘಟನೆ ಇಡೀ ಬೆಂಗಳೂರು ನಗರವನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ. ತಮಿಳುನಾಡಿನ ಮೂಲದ ಒಬ್ಬರು ಮಹಿಳೆ ಬೆಂಗಳೂರಿನ ಯಲಹಂಕದಲ್ಲಿರುವಂತಹ ತನ್ನ ಅಣ್ಣನ ಮನೆಗೆ ಹೋಗ್ಲಿಕ್ಕೆ ಅಂತ ರಾತ್ರಿ ಸರಿಸುಮಾರು 11:30ರಿಂದ 12 ಗಂಟೆ ಒಳಗಡೆ ಮಾರ್ಕೆಟ್ ನಲ್ಲಿ ಬಸ್ಗೋಸ್ಕರ ಕಾಯ್ತಾ ಇರ್ತಾರೆ. ಇದು ಬಸ್ ಸ್ಟ್ಯಾಂಡ್ ಅಲ್ಲ, ಮುಂದೆ ಇದೆ ಬಸ್ ಸ್ಟ್ಯಾಂಡ್, ಬನ್ನಿ ಕರೆದುಕೊಂಡು ಹೋಗ್ತೀನಿ ಅಂದಾಗ ಆಕೆ ಅವರನ್ನ ನಂಬಿ ಹೋಗ್ತಾಳೆ. ಗೋಡೌನ್ ಸ್ಟ್ರೀಟ್ಗೆ ಈ ನೀಚರು ಆಕೆಯನ್ನ ಕರೆದೊಯ್ದು ಅತ್ಯಾಚಾರವನ್ನ ಮಾಡಿ ಆಕೆಯ ಮೈ ಮೇಲೆ ಇರತಕ್ಕಂತಹ ಒಡವೆಗಳನ್ನ ಕದ್ದು ಪರಾರಿ ಆಗ್ತಾರೆ. ಆಗ ಆಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ತಾಳೆ. ಈಗ ಅವರಿಬ್ಬರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅವರ ಹೆಸರು ಸರವಣ ಮತ್ತೆ ಗಣೇಶ್ ಅಂತ. ಹೆಣ್ಮಕ್ಳಿಗೆ ಎಲ್ಲೂ ಕೂಡ ಸೇಫ್ ಆದ ಜಾಗನೇ ಇಲ್ಲ. ಪ್ರತಿದಿನ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ನಡೀತಾನೆ ಇದೆ. ಈ ರೀತಿಯಾದ ಕಾಮುಕರಿಗೆ ಯಾವ ರೀತಿಯಾದ ಶಿಕ್ಷೆಯನ್ನ ಕೊಡಬೇಕು? ಕಾಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ.